ಅವಿಭಾಜಿತ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸಂಕೇತ್ ಭಟ್. ಇವತ್ತು ನಿಮ್ಗೋಸ್ಕರ ನಾನು ಸುಂದರವಾಗಿರುವಂತ ಕಥೆಯೊಂದನ್ನ ತಂದಿದ್ದೇನೆ. ಭದ್ರಾಪುರ ಎಂಬ ಹಳ್ಳಿಯಲ್ಲಿ ನಡೆಯುವಂತ ಒಂದು ಕಥೆ. ಈ ಭದ್ರಾಪುರ ಹಳ್ಳಿಯಲ್ಲಿ ರಾಮನಾಥ ಎಂಬ ಒಬ್ಬ ಅರ್ಚಕ ಇರ್ತಾನೆ. ಆತ ಶ್ರೀರಾಮ ದೇವಸ್ಥಾನದಲ್ಲಿ ಪುರೋಹಿತ್ಗೆಯನ್ನ ಮಾಡ್ತಾ ಇರ್ತಾನೆ. ಬೆಳಗಿಂದ ಸಂಜೆವರೆಗೂ ದೇವರ ಸ್ತೋತ್ರವನ್ನ ಮಾಡುವಂಥದ್ದೇ ಆತನ ಕೆಲಸ ಆಗಿರುತ್ತೆ. ಒಂದು ದಿನ ರಾಮನಾಥನಿಗೆ ಪಕ್ಕದ ಊರಿನಿಂದ ಪುರೋಹಿತಿಗೆಗೆ ಕರೆ ಬರುತ್ತೆ. ಪಕ್ಕದ ಊರಿಗೆ ಹೋಗ್ಬೇಕು ಅಂತ ಅಂದ್ರೆ ಒಂದು ನದಿಯನ್ನ ದಾಟಿಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ರಾಮನಾಥ ಒಂದು 6 ಜನ ಇರುವಂತಹ ದೋಣಿಯಲ್ಲಿ ಕುಳಿತುಕೊಂಡು ಆ ನದಿಯನ್ನ ದಾಟೋಕೆ ಹೋಗ್ತಾನೆ. 6 ಜನ ಇರುವಂತಹ ದೋಣಿಯಲ್ಲಿ ಈತ ಬಹಳ ತಿಳುವಳಿಕೆಯನ್ನ ಉಳ್ಳವನು ಅಂತ ಆತನ ಪ್ರವಚನವನ್ನ ಶುರು ಮಾಡ್ತಾನೆ. ದೇವರ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳ್ತಾ ಇರ್ತಾನೆ. ದೇವರು ಇರುವುದರ ಬಗ್ಗೆ, ದೇವರ ಪವಾಡಗಳ ಬಗ್ಗೆ ಎಲ್ಲ ವಿಷಯಗಳನ್ನ ಆತನ ಪ್ರಯಾಣಿಕರ ಜೊತೆ ಹಂಚಿಕೊಳ್ತಾ ಇರ್ತಾನೆ. ಹೀಗೆ ದೋಣಿ ನದಿ ಮಧ್ಯಕ್ಕೆ ಬಂದಾಗ ಜೋರಾಗಿ ಗಾಳಿ ಬೀಸಲು ಶುರುವಾಗುತ್ತೆ. ಅಂಬಿಗನಿಗೆ ದೋಣಿ ನಡೆಸುವುದೇ ಕಷ್ಟವಾಗ್ತಾ ಇರುತ್ತೆ. ಗಾಳಿಯ ಹೊಡೆತಕ್ಕೆ ದೋಣಿ ತತ್ತರಿಸಿ ಹೋಗ್ಬಿಡುತ್ತೆ. ಆಗ ಪ್ರಯಾಣಿಕರಲ್ಲಿ ಕೆಲವರು ತಮ್ಮ ತಮ್ಮ ಜೀವ ಉಳಿಸಿಕೊಳ್ಳಲು ನದಿಗೆ ಹಾರಿ ಬಿಡ್ತಾರೆ. ಮತ್ತು ಕೆಲವರು ನದಿಯಲ್ಲಿದ್ದ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಹತ್ತಿ ಕುಳಿತು ಬಿಡ್ತಾರೆ. ಇನ್ನು ಕೆಲವರು ನದಿಗೆ ಬಾಗಿರುವಂತಹ ಮರಗಳಿಗೆ ಹಾರಿ ತಪ್ಪಿಸಿಕೊಳ್ತಾರೆ. ಆದರೆ ರಾಮನಾಥ ಮಾತ್ರ ದೋಣಿಯಿಂದ ಅಲ್ಲಾಡುವುದೇ ಇಲ್ಲ. ತಾನು ದೇವರನ್ನ ಸಂಪೂರ್ಣ ನಂಬಿ ಜೀವನ ಸಾಗಿಸುತ್ತಿರುವುದರಿಂದ ದೇವರೇ ಬಂದು ತನ್ನನ್ನ ಕಾಪಾಡುತ್ತಾನೆ ಎಂದುಕೊಂಡು ಜೋರಾಗಿ ದೇವರ ಭಜನೆ ಮಾಡಲು ಪ್ರಾರಂಭಿಸ್ತಾನೆ. ಕೊನೆಗೆ ದೋಣಿಯಿಂದ ಹಾರಲು ಸಿದ್ಧನಾಗಿದ್ದ ಅಂಬಿಗನು ರಾಮನಾಥನನ್ನ ಕುರಿತು, ಪುರೋಹಿತರೆ, ನೀವು ನನ್ನೊಂದಿಗೆ ನದಿಗೆ ಹಾರಿ, ನಿಮ್ಮನ್ನ ನಾನು ದಡಕ್ಕೆ ತಲುಪಿಸ್ತೇನೆ ಅಂತ ಅಂಬಿಗ ಹೇಳ್ತಾನೆ. ಆದ್ರೆ ರಾಮನಾಥ ಅದಕ್ಕೆ ಒಪ್ಪೋದಿಲ್ಲ. ಭಕ್ತರ ರಕ್ಷಣೆಗಾಗಿ ಭಕ್ತವತ್ಸಲ ಭಗವಂತ ಬಂದೇ ಬರುತ್ತಾನೆ ಎಂಬ ನಂಬಿಕೆ ನಮ್ಮ ರಾಮನಾಥನಿಗೆ. ಗಾಳಿ ಇನ್ನು ಜೋರಾಗಿ ರುದ್ರ ತಾಂಡವನ್ನ ಆಡಲು ಶುರು ಮಾಡುತ್ತೆ. ಆದ್ರೂ ರಾಮನಾಥ ದೋಣಿಯಿಂದ ಅಲ್ಲಾಡೋದೇ ಇಲ್ಲ. ತನ್ನ ರಕ್ಷಣೆಯನ್ನ ಮಾಡೋದಕ್ಕೆ ಭಗವಂತನಿಗಾಗಿ ಕಾಯ್ತಾನೆ ಇರ್ತಾನೆ. ದೋಣಿಯ ಪಕ್ಕದಲ್ಲಿ ದೊಡ್ಡ ಹಲಗೆಯೊಂದು ಮುಳುಗುತ್ತಿರುವಾಗ ಅದರ ಮೇಲಿರುವ ನಾಯಿ ರಾಮನಾಥನನ್ನ ಕರೆಯುತ್ತೆ, ಬೊಗಳುತ್ತಾನೆ ಇರುತ್ತೆ. ಆದ್ರೂ ರಾಮನಾಥನಿಗೆ ಒಂದು ನಂಬಿಕೆ. ಏನು ಆ ನಂಬಿಕೆ ಅಂತ ನಿಮ್ಗೆ ತಿಳಿದೇ ಇದೆ ಅಲ್ವಾ? ಭಗವಂತ ಬಂದು ಆತನನ್ನ ಕಾಪಾಡುತ್ತಾನೆ ಎಂಬ ನಂಬಿಕೆ. ಅಷ್ಟರಲ್ಲಿ ನಾಯಿ ಕೂಡ ತಪ್ಪಿಸಿಕೊಳ್ಳುತ್ತೆ. ಗಾಳಿ ರಭಸವಾಗಿ ಬರ್ತಾ ಇರೋದ್ರಿಂದ ದೋಣಿಯ ಒಳಗೆ ನೀರು ತುಂಬಲು ಶುರುವಾಗತ್ತೆ. ಪಕ್ಕದಲ್ಲೇ ಇನ್ನೊಂದು ಖಾಲಿ ದೋಣಿ ತೇಲುತ್ತಾ ಮುಳುಗುತ್ತಾ ಬರ್ತಾ ಇರತ್ತೆ. ಆ ದೋಣಿ ಅವನ ಜೀವನವನ್ನ ಉಳಿಸೋಕೆ ಸೂಚನೆಯಾಗಿ ಬರುತ್ತೆ. ಆತ ಆ ದೋಣಿಯನ್ನ ಕೂಡ ಹಿಡಿಯುವುದಿಲ್ಲ. ಯಾಕಂದ್ರೆ ಆತನ ನಂಬಿಕೆ ಏನಂದ್ರೆ ಭಗವಂತ ತನ್ನನ್ನ ರಕ್ಷಿಸೋಕೆ ಬಂದೇ ಬರ್ತಾನೆ. ಇಷ್ಟು ವರ್ಷಗಳ ಕಾಲ ಭಗವಂತನ ಸೇವೆಯನ್ನ ನಾನು ಮಾಡಿದ್ದೇನೆ. ಭಗವಂತನಿಗಾಗಿ ಸ್ತೋತ್ರವನ್ನ ನಾನು ಹೇಳಿದ್ದೇನೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಭಗವಂತನನ್ನ ಕೈ ಬಿಡೋದಿಲ್ಲ. ಭಗವಂತ ನನ್ನನ್ನ ಉಳಿಸಿಕೊಳ್ಳಲು ಬಂದೇ ಬರ್ತಾನೆ. ಆತ ಭಕ್ತರನ್ನ ಉಳಿಸಿಕೊಳ್ಳದೆ ಇನ್ಯಾರನ್ನ ಉಳಿಸಿಕೊಳ್ಳೋನು ಅಂತ ಇನ್ನು ಜೋರಾಗಿ ಭಜನೆಯನ್ನ ಮಾಡೋಕೆ ಶುರು ಮಾಡ್ತಾನೆ. ಈ ಎಲ್ಲಾ ದೇವರ ಹೆಸರನ್ನ ಹೇಳೋಕೆ ಶುರು ಮಾಡ್ತಾನೆ. ಭಜನೆಯನ್ನ ಇನ್ನೂ ಜೋರಾಗಿ ಪಠನೆಯನ್ನ ಮಾಡ್ತಾನೆ ಇರ್ತಾನೆ. ರಾಮನಾಥ ಇದ್ದ ದೋಣಿ ಮುಳುಗಿ ಹೋಗುತ್ತೆ. ರಾಮನಾಥ ಸತ್ತು ಹೋಗ್ತಾನೆ. ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ. ರಾಮನಾಥ ಈಗ ಸ್ವರ್ಗದಲ್ಲಿದ್ದಾನೆ. ಆತ ಭಗವಂತನ ಎದುರು ನಿಂತಿದ್ದಾನೆ. ರಾಮನಾಥನಿಗೆ ಮುನಿಸು. ಯಾಕೆ ಮುನಿಸು ಅಂತ ಅಂದ್ರೆ ಆತ ಸಾಯುವ ಹೊತ್ತಿನಲ್ಲೂ ಕೂಡ ಆ ಭಗವಂತ ಅವನನ್ನ ರಕ್ಷಿಸಲಿಲ್ಲ ಅಂತ. ಆತ ಎಷ್ಟೋ ವರ್ಷಗಳಿಂದ ದೇವರ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಭಕ್ತನ ಸೇವೆಗಾಗಿ ಭಗವಂತ ಬರಲೇ ಇಲ್ಲ ಎಂಬ ಕೋಪ ಅವನಿಗೆ. ಭಗವಂತನಿಗೆ ಕೇಳ್ತಾನೆ, ಭಗವಂತ, ನೀನ್ ಯಾಕೆ ನನ್ನನ್ನ ಕಾಪಾಡಲು ಬರಲಿಲ್ಲ? ನೀನ್ ಯಾಕೆ ನನಗೆ ರಕ್ಷಿಸಲು ಬರಲಿಲ್ಲ? ನೀನು ನನ್ನ ನಂಬಿಕೆಯನ್ನ ಸುಳ್ಳು ಮಾಡಿದೆ ಅಂತ.
ಆಗ ಭಗವಂತ ಹೇಳ್ತಾನೆ, ಭಕ್ತ, ನಾನು ನಿನಗಾಗಿ ಬಂದಿದ್ದೆ, ಆದ್ರೆ ನೀನು ನನ್ನನ್ನ ಗುರುತಿಸಲೇ ಇಲ್ಲ ಅಂತ. ರಾಮನಾಥನಿಗೆ ಕೋಪ ಇನ್ನೂ ಹೆಚ್ಚಾಗತ್ತೆ. ಭಗವಂತ, ನೀನು ಬರೀ ನನ್ನ ನಂಬಿಕೆಯನ್ನ ಸುಳ್ಳು ಮಾಡ್ತೀಯ ಅಂತ ಅನ್ಕೊಂಡಿದ್ರೆ, ಆದ್ರೆ ನೀನು ಸುಳ್ಳನ್ನು ಹೇಳ್ತಾ ಇದ್ದೀಯಲ್ವಾ ಅಂತ. ಭಗವಂತ ಹೇಳ್ತಾನೆ, ಭಕ್ತ, ನಿನಗಾಗಿ ನಾನು ಅಂಬಿಗನ ರೂಪದಲ್ಲಿ ಬಂದೆ, ನಾಯಿಯ ರೂಪದಲ್ಲಿ ಬಂದೆ, ಅಷ್ಟೇ ಅಲ್ಲ, ಒಂದು ಖಾಲಿಯ ದೋಣಿಯ ರೂಪದಲ್ಲೂ ಬಂದಿದ್ದೆ, ಆದ್ರೆ ನೀನು ನನ್ನನ್ನ ಗುರುತಿಸಲೇ ಇಲ್ಲ. ಮೂರ್ಖ ಯಾರು ಎಂದು ನೀನೇ ಹೇಳು. ಕೇವಲ ಗುಡಿ ಗೋಪುರದಲ್ಲಿ ಮಾತ್ರ ದೇವರನ್ನು ಕಲ್ಪಿಸಿಕೊಂಡ ತನ್ನ ಬಗ್ಗೆ ರಾಮನಾಥನಿಗೆ ಬೇಸರವಾಯಿತು. ಈಗ ಆತನಿಗೆ ಭಗವಂತನ ಮಹಿಮೆ ತಿಳಿಯಿತು. ಭೂಲೋಕದ ಎಲ್ಲ ಜೀವ ನಿರ್ಜೀವಗಳಲ್ಲೂ ದೇವರಿರುತ್ತಾನೆ ಎಂದು ತಿಳಿದುಕೊಂಡನು. ಅರ್ಚಕ ಹಾಗೂ ಭಗವಂತನ ಕತೆ ಚೆನ್ನಾಗಿತ್ತು ಅಲ್ವಾ? ಹೌದು ಸ್ನೇಹಿತರೆ, ದೇವರು ಹಾಗೂ ನಮ್ಗೆ ಮಧ್ಯದಲ್ಲಿ ಗೋಡೆಯನ್ನ ಕಟ್ಟಿದವರೇ ನಾವು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದರೋ ಅಥವಾ ನಾವು ದೇವರನ್ನ ಸೃಷ್ಟಿ ಮಾಡಿದ್ವೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ನಂಬಿಕೆ, ಎಲ್ಲ ಚರಾಚರ ಜೀವಗಳಲ್ಲೂ ದೇವನಿದ್ದಾನೆ. ಎಲ್ಲರನ್ನೂ ಗೌರವಿಸೋಣ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲವನ್ನೂ ರಕ್ಷಿಸೋಣ ಅಂತ ಹೇಳ್ತಾ ಇವತ್ತಿಗೆ ನನ್ನ ಕಥೆಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.